ವೆಲ್ಕಮ್ ಟು ಸೊಮಾಲಿಯಾ ಲ್ಯಾಂಡ್ನ ಕ್ಯಾಪಿಟಲ್ಲು ಹರ್ಗೇಸ ಸಿಟಿಲಿ ನಾವು ಇದ್ದೀವಿ. ಈಗ ನಾವು ಹೆಂಗೆ ನಮ್ಮ ಸಿಟಿಲಿ ಜೀವನ ಮಾಡ್ತೀವೋ ಅದಕ್ಕಿಂತ ತೀರಾನೇ ಡಿಫ್ರೆಂಟು ಈ ಜನಗಳ ಲೈಫ್ ಸ್ಟೈಲು. ಹೆಂಗೆ ಗುದ್ದಂಗೆ ಬರ್ತಾನಲ್ಲ ಇವನು, ಗುದ್ಬಿಡ್ತಾನೆ. ಆಫ್ರಿಕಾದಲ್ಲಿ 54 ದೇಶಗಳಿದೆ. 54 ದೇಶಗಳಲ್ಲಿ 5 ದೇಶ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಈಗ ಇರೋದು 6ನೇ ದೇಶ. ಆಫ್ರಿಕಾದ ಬೇರೆ ಯಾವುದೇ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ದೇಶ ಸಿಕ್ಕಾಪಟ್ಟೆ ಡಿಫ್ರೆಂಟು. ಯಾಕಂದರೆ ಬೇರೆ ಆಫ್ರಿಕನ್ ಕಂಟ್ರಿಗಳಲ್ಲೆಲ್ಲ ಆಫ್ರಿಕನ್ ಕಲ್ಚರು, ಇಲ್ಲಿ ಸೊಮಾಲಿಯನ್ ಕಲ್ಚರು. ನಮ್ಮ ದೇಶದಲ್ಲಿ ದುಡ್ಡನ್ನ ಕಂಟ್ರೋಲ್ ಮಾಡೋಕ್ಕೆ RBI ಇದೆ. RBI ಎಲ್ಲ ದುಡ್ಡುಗಳನ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ಈ ದೇಶದ ದುಡ್ಡನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ. ಬದಲಾಗಿ ಜನಗಳೇ ಬ್ಯಾಂಕ್ ಥರ ದುಡ್ಡನ್ನ ಕಂಟ್ರೋಲ್ ಮಾಡ್ತಾರೆ. ಇದಂತೂ ಆಶ್ಚರ್ಯದ ಸಂಗತಿ. ಯಾಕಂದರೆ ನಮ್ಮ ಕಡೆ ತರಕಾರಿಗಳನ್ನ ಗುಡ್ಗುಡ್ಡೆ ಹಾಕ್ಕೊಂಡು ಮಾರ್ತಾರೆ. ಆದರೆ ಈ ದೇಶದಲ್ಲಿ ದುಡ್ಡನ್ನ ಗುಡ್ಗುಡ್ಡೆ ಹಾಕ್ಕೊಂಡು ಮಾರ್ತಾರೆ ತರಕಾರಿ ಥರ. ನಮ್ಮಲ್ಲಿರುವಂಥ ಬ್ಯಾಂಕ್ಗಳಲ್ಲೇ ಕೆಲವು ಕರೆನ್ಸಿಯ ನೋಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ, ಎಕ್ಸೆಪ್ಟೇ ಮಾಡಲ್ಲ ಅವರು. ಆದರೆ ಇವರು ಎಲ್ಲ ದೇಶದ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಾರೆ. ಇಂಡಿಯಾದಿಂದ ಒಂದೇ ₹1 ಈ ದೇಶಕ್ಕೆ ತಂದರೆ ಈ ದೇಶದವರು ನಿಮಗೆ 104 ಸೊಮಾಲಿಯನ್ ಶಿಲ್ಲಿಂಗ್ಸ್ನ ಕೊಡ್ತಾರೆ. ನೋಡಿ, ಅದರಲ್ಲಿ ಸಿಮೆಂಟ್ ತಳ್ಕೊಂಡು ಹೋಗ್ತೀವಲ್ಲ ನಾವು, ಹಂಗೆ ಇಲ್ಲಿ ದುಡ್ಡುಗಳನ್ನ ಹಾಕ್ಕೊಂಡು ಹೋಗ್ತಾರೆ. ಅದರಲ್ಲಿ ಈ ದೇಶದಲ್ಲಿ ಬರೀ 2 ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇರೋದು. ಆ 2 ಬ್ಯಾಂಕ್ ಇದ್ರೂ ATM 1-2 ಅಷ್ಟೇ ಇರೋದು. ಯಾರು ATMಗೆ ಹೋಗೋದೇ ಇಲ್ಲ ಇಲ್ಲಿ. ಈ ಜನಗಳಿಗೆಲ್ಲ ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ATM ಇಂದ ಕಾಸು ತೆಗೆದು ಅಭ್ಯಾಸನೇ ಇಲ್ಲ. ಏನಿದ್ರು ಈ ಥರ ಮಾರ್ಕೆಟಿಗೆ ಬರ್ತಾರೆ, ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ನೋಡಿ, ಕಸ್ಟಮರ್ ಬಂದರು, ದುಡ್ಡು ತೆಗೆದ್ರು, ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಲೆಕ್ಕ ಹಾಕ್ತಾರೆ. ₹1,00,000 ಇದೆ ನೋಡಿ. ಆಮೇಲೆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ಆಲ್ ಕಂಟ್ರಿ ಮನಿ ಎಕ್ಸ್ಚೇಂಜ್. ಇಂಡಿಯಾ, ಇಂಗ್ಲೆಂಡ್, ಯುರೋಪ್, ಅಮೇರಿಕಾ, ಸೌದಿ ಅರೇಬಿಯಾ, ಬೇರೆ ಬೇರೆ ಕರೆನ್ಸಿ ನೋಟ್ಗಳೆಲ್ಲ ಇದೆ ನೋಡಿ. ಅಲ್ಲಿ ₹1,00,000 ರೋಡಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವ್ರು ಗುರು. ಇಂಗ್ಲೆಂಡ್ನ ದುಡ್ಡಿದು. ಇಂಗ್ಲೆಂಡ್ ರಾಣಿನ ಇವರು. ಇಲ್ಲಿರೋರೆಲ್ಲ ಕೋಟ್ಯಾಧೀಶ್ವರು. ಕಂತೆ ಹಣ ಲೆಕ್ಕ ಹಾಕ್ತಾವ್ರೆ ಯಜಮಾನ್ರು. ಎಲ್ಲ ದುಡ್ಡು ಹಣ ಕಾಸೆ ಪಣ ಕೊಟ್ಟು ಮನಿ. ಅಂದ್ರೆ ಈ ಜನಗಳಿಗೆ ಕಾಸು ಎಕ್ಸ್ಚೇಂಜ್ ಮಾಡೋದು ಇವರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ. ಇದು ನಾರ್ಮಲ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಈ ಜನಗಳಿಗೆ. ನೀವು ಅನ್ಕೋಬಹುದು ಯಾವುದೇ ಭಯ ಇಲ್ದಿರೋ ರೋಡಲ್ಲಿ ಇಷ್ಟೊಂದು ದುಡ್ಡನ್ನ ಹೆಂಗೆ ಎಕ್ಸ್ಚೇಂಜ್ ಮಾಡ್ತಾವ್ರೆ, ಇಷ್ಟೊಂದು ಧೈರ್ಯನ ಅಂತ. 5 ಸಲ ನಮಾಜ್ ಮಾಡಿದಾಗ್ಲೂ ಸಹ ಈ ದುಡ್ಡನ್ನ ಹಿಂಗೆ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರು ಇರಲ್ಲ ಕಾವಲ್ ಕಾಯಕ್ಕೆ. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ನಮಾಜ್ ಮಾಡ್ಕೊಂಡು ವಾಪಸ್ ಬರೋವರೆಗೂ ಸಹ ಈ ದುಡ್ಡು ಇಲ್ಲೇ ಇರುತ್ತೆ. ಯಾರು ಸಹ ಮುಟ್ಟುವಂತ ಧೈರ್ಯ ಮಾಡಲ್ಲ. ಅಷ್ಟು ನಂಬಿಕೆ ಇದೆ ಈ ಮನಿ ಮಾರ್ಕೆಟ್ ಅಲ್ಲಿ.